ನಿಮ್ಮ ಹೆಸರೆಂತ? ಅಮೀನ್ ಅಂತ. ಅಮೀನ್ ಅಂತ. ಅಮೀಬಾ? ಅಮೀನ್. ಅಮೀನಾ? ಮತ್ತೆ ಇಲ್ಲೆಲ್ಲ ಸ್ವಲ್ಪ ಸಣ್ಣ ಇರೋದು ಮಾರೆ, ಅಮೀಬಾ ಹತ್ರ. ಓಟ್ ಹಾಕಿದ್ಯಾ? ಹಾಕಿದ್ದೀನಿ. ಯಾರು ಗೆಲ್ಬೋದಾ? ಗೊತ್ತಿಲ್ಲ. ಶಟ್, ಎಂತ ಗೊತ್ತಿಲ್ಲ. ಓಟ್ ಹಾಕಿದ್ಯಾ ಅಂತ ಯಾಕೆ ಗೊತ್ತಿಲ್ಲ? ಯಾರು ಗೆಲ್ಲಬೇಕಾ? ಗೆಲ್ಲಬೇಕು. ಯಾರು? ಯಾರಿಗೆ ಓಟು ಜಾಸ್ತಿ ಇದೆ ಅವ್ರು ಗೆಲ್ಲಬೇಕು. ಅಪ್ಪ, ಅದು ನೀ ಹೇಳದೆ ಇದ್ರು ಸಹ ಅದೇ ಆಗೋದು. ನಿನಗೆ ಇಂಥದ್ದು ಇಷ್ಟ ಅಂತ ಯಾರು, ಇಂಥದ್ದು ಬಂದರೆ ಇಷ್ಟ ಅಂತ ಯಾರು ಅನಿಸ್ತದೆ? ಯೂತ್ ಮಾರೆ, ನೀನು ಮಾತಾಡ್ಬೇಕು. ನೀನು ಯೂತ್. ಗೊತ್ತಿಲ್ಲ ಏನು ಈಗ. BJP ಕಾಂಗ್ರೆಸ್ ಗೊತ್ತಿಲ್ಲ ಯಾರು. ಅದೆಂತ ಗೊತ್ತು? ಗರ್ಲ್ ಫ್ರೆಂಡ್ ಉಂಟಾ? ಇದೆ. ಹೆಸರೆಂತ? ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ, ಯಾರು ಇಲ್ಲ. ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಯಾವುದು ಬೇಡ. ಮ್ಯಾಚ್ ಯಾವ್ದು ಗೆಲ್ಬೇಕಾ? ಮ್ಯಾಚ್ CSK ಸೋತಲ್ಲ, ಮತ್ತೆ ಯಾವ್ದು ಗೆಲ್ಲಬೇಕು ಅಂತ. CSK? ಹಾಂ. RCB ಬೇಡವಾ? ಬೇಡ. ಬೇಡವಾ? ಬಿಡು, ಗೆದ್ದಾಯ್ತು ಅವರು. ನೀ ಎಂತ ಬೇಡ ಹೇಳೋದು? ನಮಸ್ಕಾರ ರೀ. ಹೆಸರು? ಸೇಮ್ ಸಂಜು. ಯಾರು ಗೆಲ್ಬೇಕು ನಿಮಗೆ? ಮಂಗಳೂರಲ್ಲಿ ಯಾರು ಗೆಲ್ಬೋದು? ಮಂಗಳೂರಲ್ಲಿ ಯಾವನ್ ಸಹ ಗೆಲ್ಬಾರ್ದು, ಎಲ್ಲರೂ ಮುಂದೆ ಮುಚ್ಚಿ ಹೋಗ್ಬೇಕು. ಯಾಕೊತ್ತಾ, ದುಡಿವನಿಗೆ ಯಾವನಿಗೆ ಸಹ ಅವಕಾಶ ಇಲ್ಲ. ನೋಡಿ, ಯಾಕೆಂದರೆ ನಾವು ಡ್ರೈವರ್ ಆಗಿ ದುಡಿದು ನಮಗೆ ಏನು ಸಹ ಇನ್ಕಮಿಂಗ್ ಇಲ್ಲ. ನಮಗೆ ಡ್ರೈವರ್ಗೆಲ್ಲ ಸಂಬಳ ಯಾವ ಸಹ ಇರ್ತಾ ಇಲ್ಲ. ನಾವು ಡ್ರೈವರ್ ಡ್ಯೂಟಿ ಮಾಡಿದ್ರು ಡ್ರೈವರ್ ಡ್ಯೂಟಿ ಆಗೇ ಇರಬೇಕಷ್ಟೇ. ಯಾಕೆ ನಮಗೆ ಏನು ಸಹ 10 ಪೈಸಾ ಇನ್ಕಮಿಂಗ್ ಇಲ್ಲ, 10 ಪೈಸಾ ಲಾಭವೂ ಇಲ್ಲ. ಡೀಸೆಲ್ ಪೆಟ್ರೋಲ್ ರೇಟ್ ಏರಿಸ್ತಾರೆ, ಡ್ರೈವರ್ಗೆಲ್ಲ ಸಂಬಳ ಮಾತ್ರ ಏರಿಸ್ತಾ ಇಲ್ಲ. ಆದ ಕಾರಣ ನಾನು ಓಟೆ ಹಾಕೋಕ್ಕೆ ಹೋಗಿಲ್ಲ, ಓಟ್ ಹಾಕೋಕ್ಕೂ ಇಲ್ಲ ಇನ್ನೂ ಯಾವ ಪಕ್ಷಕ್ಕೂ. ಈ ಸಲ ಓಟೆ ಹಾಕಿಲ್ಲ? ಹಾಕಿಲ್ಲ. ಅದು ನಿಮ್ಮ ಹಕ್ಕಲ್ವ ಮಾರ್ರೆ, ಹಂಗೆ ಮಾಡೋದು ತಪ್ಪಲ್ಲ. ಹಕ್ಕಿದ್ರೆ ನನ್ನ ಹಕ್ಕನ್ನು ನಾನು ಇನ್ನೊಬ್ಬ ಗೆದ್ದು ಬಿಟ್ಟು ನನಗೇನು ಸಹ 10 ಪೈಸೆ. ನಿಮಗೆ ಒಂದು ನೋಟ ಅಂತ ಒಂದು ಆಪ್ಷನ್ ಇರ್ತದೆ, ಅಲ್ಲೂ ನಿಮ್ಮ ಹಕ್ಕು ಚಲಾಯಿಸ್ಬೋದಿತ್ತಲ್ಲ ಅಲ್ಲೇ ಆದರೂ. ನಾನು ಹಕ್ಕು ಚಲಾಯಿಸಿ ಮಾಡೋಕ್ಕೆ ಹೋಗಕ್ಕಿಲ್ಲ. ಯಾಕೆ ನಾನು ಇಲ್ಲಿಂದ ನನ್ನ ಊರಿಗೆ ಸುಳ್ಳೆಕ್ಕೆ ಹೋಗ್ಬೇಕಂದ್ರೆ ನನಗೆ 100-200 ರೂಪಾಯಿ ಖರ್ಚು ಇದೆ. ಆ ದುಡ್ಡು ಯಾವ ಮಗನೂ ಕೊಡೋಕ್ಕಿಲ್ಲ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅದಕ್ಕೆ ಯಾವನಿಗೆ ಔಟ್ ಆಗಬೇಕು? ಔಟ್ ಆಗಬೇಕು ಅಗತ್ಯನೇ ಇಲ್ಲ. ಇದು ಮಂಗಳೂರು ಕ್ಷೇತ್ರದಲ್ಲಿ ರಾಜಕೀಯದ ಆಳ ಮತ್ತು ಅಗಲ ಆಳದಾಯಿತು. ಹಾಗಾದರೆ ಅದರ ಫಲಿತಾಂಶ ಜೂನ್ 4ಕ್ಕೆ ಗೊತ್ತಾಗುತ್ತೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಏನು ಅಭಿವೃದ್ಧಿ ಮಾಡ್ತಾರೆ ಎಲ್ಲವೂ ಕೂಡ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.